ನಿಮ್ ಸ್ಕಿನ್ ಬಹಳ ಗ್ಲೋ ಇದೆ, ಹೇಗ್ ಮೇಂಟೈನ್ ಮಾಡ್ತೀರಾ? ಒಂದು ಹೆರಿಡಿಟ್ರಿ ಕೂರ್ಗಿದ್ದು ವೆದರ್ ಆಗಿರ್ಬೋದು, ಇಲ್ಲೆಲ್ಲ ಅಡಲ್ಟ್ರೇಟೆಡ್ ಈಗ ಕೆಮಿಕಲ್ ಅಂತ ಅದಿದ್ದ ನೀವು ಕುಡಿಯೋ ನೀರಿಂದ ಹಾಲಿಂದ ಎಲ್ಲವೂ ಡೂಪ್ಲಿಕೇಟ್. ನಾನು ನನ್ನ ಶೂಟಿಂಗ್ ಅಲ್ಲಿ ನನ್ನ ಮೇಕಪ್ ಬಿಟ್ರೆ ಒಂದ್ ಏನಾದ್ರು ಸ್ವಲ್ಪ ಅಂಡರ್ ಐ ಏನಾದ್ರು ಡಾರ್ಕ್ ಇದ್ದಾಗ ಬಿಗ್ ಬಾಸ್ ಅಲ್ಲಿ ಹೇಳಿಲ್ಲ ಅಲ್ಲೇ ಲಾಕ್ ಆಗ್ತೀನಿ ಅಂತ. ಹೌದು. ಸೊ ಹೋಟ್ಲಿಂದ ಜಾಸ್ತಿ ಪಾರ್ಸಲ್ಸ್ ಇಷ್ಟ ಆಗಲ್ಲ, ನೀವೇ ಮಾಡ್ಕೊಳ್ತೀರಾ ಅಡಿಗೆ? ನಾನೇ ಕುಕ್ ಮಾಡ್ಕೊಳ್ತೀನಿ. ಸೀರಿಯಸ್ಲಿ ಏನ್ ಚೆನ್ನಾಗಿ ಮಾಡ್ತೀರಾ? ಎಲ್ಲವನ್ನು ಮಾಡ್ತೀನಿ ನಾನು. ನೀವು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೂ ನಾನು ನೋಡ್ತಾ ಇದ್ದೆ, ಅದಕ್ಕಿಂತ ಮುಂಚೆ ಸೀರಿಯಲ್ಸ್ ಗಳಲ್ಲೂ ನೋಡ್ತಾ ಇದ್ದೆ. ನಿಮ್ ಸ್ಕಿನ್ ಬಹಳ ಗ್ಲೋ ಇದೆ, ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ದೀರಾ, ಹೇಗ್ ಮೇಂಟೈನ್ ಮಾಡ್ತೀರಾ? ಒಂದು ಹೆರಿಡಿಟ್ರಿ ಸ್ಕಿನ್ ಬರೋದೇ, ಸ್ಕಿನ್ ಆಗ್ಲಿ ನಿಮ್ಮ ಬಾಡಿ ಟೈಪ್ ಆಗೋದು ಹೆರಿಡಿಟ್ರಿ. ಸೊ ದಕ್ಷಿಣ ಕನ್ನಡ ಮತ್ತೆ ಕೂರ್ಗಿದ್ದು ವೆದರ್ ಆಗಿರ್ಬೋದು, ಮತ್ತೆ ಅಲ್ಲಿ ಸಿಗೋವಂಥ ಒಂದು ರಿಚ್ ಫುಡ್. ಇಲ್ಲೆಲ್ಲ ಅಡಲ್ಟ್ರೇಟೆಡ್ ಈಗ, ಇಲ್ಲೆಲ್ಲ ನಿಮಗೆ ಸಿಟಿಗಳಲ್ಲಿ ಸಿಗೋದು ಮಿಕ್ಸ್ ಕೆಮಿಕಲ್ ಅಂತ ಅದಿದ್ದ ನೀವು ಕುಡಿಯೋ ನೀರಿಂದ ಹಾಲಿಂದ ಎಲ್ಲವೂ ಡೂಪ್ಲಿಕೇಟ್ ಈಗ ಬೆಂಗಳೂರಲ್ಲಿ ಸಿಗ್ತಾ ಇರೋದು. ಮತ್ತೆ ಮಂಗಳೂರು ಒಮೆಗಾ 13 ಒಮೆಗಾ 18 ಏನ್ ನಿಮ್ಮ ಫಿಶ್ ಇಂದ ಸಿಗುತ್ತೆ. ಫಿಶ್ ನಾರ್ಮಲಿ ಸ್ಕಿನ್ಗೆ ಬಹಳ ಒಳ್ಳೇದು. ಈ ಫಿಶ್ ಲಿವರ್ ಆಯಿಲ್, ಫಿಶ್ ಇದ್ದು ಏನಿದೆ ಅದು ಫಿಶ್ ಬಹಳ ಒಳ್ಳೇದು ಸ್ಕಿನ್ಗೆ. ನನ್ನ DNA ಸೌತ್ ಕೆನರಾಯಿಂದ ಬರುತ್ತೆ, ಮತ್ತೆ ತಂದೆ ಕೊಡಗಲ್ಲಿರೋದು. ಸೊ ಕಾಂಪ್ಲೆಕ್ಷನ್ ಅಲ್ಲಿಂದ ಬರುತ್ತೆ. ಮತ್ತೆ ಸೆಕೆಂಡ್, ನಾನು ನಮ್ಮ ಲೈಫಲ್ಲಿ ಮತ್ತೆ ಕೆಲವು ಫುಡ್ ಹ್ಯಾಬಿಟ್ಸ್ ಏನಿದೆ ನಾವು ಮಾಡ್ತೀವಿ, ನಾವು ತಿನ್ನುವಂಥ ಪದಾರ್ಥಗಳು ಏನ್ ತಿಂತಾ ಇದ್ದೀವಿ, ಎಷ್ಟು ಹೆಲ್ದಿ ತಿಂತಾ ಇದ್ದೀವಿ, ನೀರೆಷ್ಟು ಕುಡಿತಾ ಇದ್ದೀವಿ, ಮತ್ತೆ ಮುಖಕ್ಕೆ ಮತ್ತೆ ಮೈಗೆ ಎಷ್ಟು ನೀವು ಕಮ್ಮಿ ಕೆಮಿಕಲ್ಸ್ನ ಎಕ್ಸ್ಪೋಸ್ ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾನೊಂದು ಫೇಸ್ ವಾಶ್ ಬಿಟ್ರೆ, ನಾನು ನನ್ನ ಶೂಟಿಂಗಲ್ಲಿ ನನ್ನ ಮೇಕಪ್ ಬಿಟ್ರೆ, ನಾನು ಹೀಗೆ ಒಂದು ಕ್ರೀಮ್ ಹಚ್ಚಲ್ಲ. ನೀವು ಯಾವ ಫೇಸ್ ವಾಶ್ ಅದು? ನಾನು ಗಾರ್ನಿಯರ್ದು ಯೆಲ್ಲೋ ಕಲರ್ ವಿಟಮಿನ್ ಸಿ ಅಂತ ಒಂದು ಫೇಸ್ ವಾಶ್ ಬರುತ್ತೆ, ಅದೊಂದು ಯೂಸ್ ಮಾಡ್ತೀನಿ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಮುಖಕ್ಕೆ ಏನು ಹಚ್ಚಲ್ಲ ನಾನು. ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಏನು ಇಲ್ಲ. ಹೀಗೇನಾದ್ರೂ ಚಿಕ್ಕ ರೆಕಾರ್ಡಿಂಗ್ಸ್ ಏನಾದ್ರೂ ಇದ್ರೆ ಒಂದು ಬೇರೆ ಬರುತ್ತೆ 99 ಅಂತ ಒಂದು ಕ್ರೀಮ್. ಒಂದು ಏನಾದ್ರೂ ಸ್ವಲ್ಪ ಅಂಡರ್ ಐ ಏನಾದ್ರೂ ಡಾರ್ಕ್ ಇದ್ದಾಗ ಸ್ವಲ್ಪ ಅಡಿಗೊಂದು ಸ್ವಲ್ಪ ಮಾಡ್ಕೊಳ್ತೀನಿ. ಅದನ್ನ ಬಿಟ್ಟು ಬೇರೆ ಯಾವ ಸನ್ಸ್ಕ್ರೀನ್, ಯಾವ ಮಾಯಿಶ್ಚರೈಸರ್ ಏನನ್ನೂ ಹಚ್ಚಲ್ಲ ನಾನು. ಫುಡ್ ಹೇಗಿರುತ್ತೆ? ಫುಡ್ ನಾನು 2 ಟೈಮ್ಸ್ ಫುಡ್, ಅಮ್ಮ ಜೊತೆ ಇದ್ರೆ 3 ಟೈಮ್ಸ್ ಫುಡ್ ಆಗುತ್ತೆ. ಬೆಳಿಗ್ಗೆ ನಾನು ಆದಷ್ಟು ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡ್ತೀನಿ, ಜ್ಯೂಸಸ್ ಮುಖಾಂತರ. ಫ್ರೂಟ್ ಜ್ಯೂಸಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ, ಕ್ಯಾರೆಟ್ ಬೀಟ್ರೂಟ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ, ಜ್ಯೂಸಸ್. ನೀರು ಜಾಸ್ತಿ ಕುಡಿತೀನಿ. ಆಮೇಲೆ ಫುಡ್ ನಾನ್ ವೆಜ್, ರೈಸ್, ಕರ್ಡ್ ಯಾವ್ದಾದ್ರು. ಇಲ್ದಾದ್ರೆ ವೆಜಿಟೇಬಲ್, ರೈಸ್, ಕರ್ಡ್. ಮತ್ತೆ ರೈಸಿಗೆ ಜಾಸ್ತಿ ಸಾರು ಹಾಕೊಂಡು ಊಟ ಮಾಡಲ್ಲ ನಾನು, ಡ್ರೈ ತಿನ್ನೋದು ರೈಸ್ನ. ವೈಟ್ ರೈಸ್ ಅಥವಾ ಬಾಲ್ಡ್ ರೈಸ್ ನಾನು ಡ್ರೈ ತಿನ್ನೋದು. ಅದನ್ನ ಬಿಟ್ಟು ಫ್ರೂಟ್ಸ್ ಇಷ್ಟ ನನಗೆ, ಫ್ರೂಟ್ ಜ್ಯೂಸಸ್ ಇಷ್ಟ. ಅದನ್ನ ಬಿಟ್ಟು ಹೊರಗಡೆ ಪಾನಿಪುರಿ ಆಗಲಿ, ಆ ಪುರಿ ಈ ಪುರಿ, ಆ ಮಿಕ್ಸ್ಚರು, ಈ ಚಿಪ್ಸು, ಈ ಕಡಲೆ ಏನನ್ನೂ ತಿನ್ನಲ್ಲ. ಆಯಿಲ್ ಪ್ರಾಡಕ್ಟ್ಸ್ ತಿನ್ನಲ್ಲ. ಸೊ ಹೋಟ್ಲಿಂದ ಜಾಸ್ತಿ ಪಾರ್ಸಲ್ಸ್ ಇಷ್ಟ ಆಗಲ್ಲ. ನೀವೇ ಮಾಡ್ಕೊಳ್ತೀರಾ ಅಡಿಗೆ? ನಾನೇ ಕುಕ್ ಮಾಡ್ಕೊಳ್ತೀನಿ. ಸೀರಿಯಸ್ಲಿ ಏನ್ ಚೆನ್ನಾಗಿ ಮಾಡ್ತೀರಾ? ಎಲ್ಲವನ್ನು ಮಾಡ್ತೀನಿ ನಾನು. ನಾನ್ ಐ ವೆಜ್, ಕುಕ್ ವೆಜ್, ಎವ್ರಿಥಿಂಗ್ ಐ ಕುಕ್. ಬಿಗ್ ಬಾಸ್ ಅಲ್ಲಿ ಹೇಳಿಲ್ಲ ಅಲ್ಲೇ ಲಾಕ್ ಆಗ್ತೀನಿ ಅಂತ. ಹೌದು. ಆದ್ರೆ ಹೆಲ್ಪ್ ಮಾಡ್ತಾ ಇದ್ದೆ, ಕೆಲವೆಲ್ಲ ಮಾಡ್ತಾ ಇದ್ದೆ ನಾನು. ಬಟ್ ಚೆನ್ನಾಗಿ ಮಾಡ್ತೀರಾ ಅಡಿಗೆನ? ಚೆನ್ನಾಗಿ ಅಂತಲ್ಲ, ಬಟ್ ಒಂದು ತಿನ್ನಂಗಿರುತ್ತೆ. ಮತ್ತೆ ತಿಂದಿರೋರು ಚೆನ್ನಾಗಿದೆ ಅಂತ ಹೇಳಿರೋದು ಇದೆ. ಹಾಗಾಗಿ ಒಂದು ತಕ್ಕ ಮಟ್ಟಿಗೆ. ಓಕೆ, ವರ್ಕೌಟ್ಸ್ ಅಂತ ಎಲ್ಲ ಬಂದ್ರೆ ಯಾವ ರೀತಿ ಇರುತ್ತೆ? ಮುಂಚೆ ಕಾಲೇಜಲ್ಲಿ ವರ್ಕೌಟ್ ಮಾಡ್ತಿದ್ದೆ, ಮತ್ತೆ ಮಧ್ಯದಲ್ಲಿ ಒಂದು ಚೂರು ಟೈಮ್ ಹೋಗ್ತಿದ್ದೆ. ಅದನ್ನ ಬಿಟ್ಟು ಡಯಟ್ ಅಲ್ಲಿ ಮಾತ್ರ. ಮತ್ತೆ ಹೀಗೆ ಜಿಮ್ ಹೋಗಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಈಗ ಡ್ಯಾನ್ಸ್ ಕ್ಲಾಸಿಗೆ, ಈಗ ನಾಡಿದ್ದು ಮಂಡೆಯಿಂದ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಂದು. ಸೊ ಐ ಲವ್ ಡ್ಯಾನ್ಸ್. ನಾನು ಚಿಕ್ಕದ್ರಿಂದ ಬಹಳ ಇಷ್ಟ ಡ್ಯಾನ್ಸ್ ಅಂತಂದ್ರೆ. ಕಾರಣಾಂತರಗಳಿಂದ ಬಿಡಬೇಕಾಯ್ತು, ಪೇರೆಂಟ್ಸ್ ಕೂಡ ಬಿಡಿಸಿದ್ರು. ಬಟ್ ಅದನ್ನ ಎಲ್ಲೂ ಸಾಯಕ್ ಬಿಡಬಾರ್ದು ಅಂತ ನಂದು. ಐ ವಾಂಟ್ ಟು ಬಿ ಅ ವೆರಿ ನೈಸ್ ಡ್ಯಾನ್ಸರ್. ಸೊ ಈಗ ಮತ್ತೆ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಈಗ ಮಂಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಡ್ಯಾನ್ಸ್ ಕ್ಲಾಸಸ್ನ. ಯೂಶಲಿ ಸೆಲೆಬ್ರಿಟೀಸ್ಗಳು ಅಂತಂದ್ರೆ ಬಾಡಿನ ಫಿಟ್ ಆಗಿ ಇಟ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ನೀವು ವರ್ಕೌಟ್ ಮಾಡಲ್ಲ ಅಂತೀರಾ, ಇಷ್ಟೊಂದು ಫಿಟ್ ಆಗಿ ಹೇಗೆ? ನೀವು ಅದೇ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಡಯಟ್. ಡಯಟ್ ಮತ್ತೆ ನಿಮ್ಮ ಪ್ರಾಕ್ಟೀಸಸ್. ನೀವು ಮತ್ತೆ ಈ ತುಂಬಾ ಸೆಲೆಬ್ರಿಟೀಸ್ಗಳು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಅವರು ಈ ತುಂಬಾ ಇನ್ಫ್ಲುಯೆನ್ಸ್ ಆಗ್ತಾರೆ ಕೆಮಿಕಲ್ಸ್ಗೆ. ಈ ಆರ್ಟಿಫಿಷಿಯಲ್ ಏನು ಟ್ಯಾಬ್ಲೆಟ್ಸ್ ಇದೆ, ನಿಮ್ದು ಹೊರಗಡೆ ಏನು ಸಪ್ಲಿಮೆಂಟ್ಸ್ ಎಲ್ಲ ಇದೆ. ಈಗ ಜಿಮ್ಗೆ ಹೋದ ತಕ್ಷಣ ಕೆಲವು ಸಪ್ಲಿಮೆಂಟ್ಸ್ ಆಗಲಿ, ಈ ಕೆಲವು
ಸ್ಟಿರಾಯ್ಡ್ಸ್ ಅಂತ ಆಗ್ಲಿ, ಕೆಲವು ಟ್ರೀಟ್ಮೆಂಟ್ಸ್ ಆಗ್ಲಿ, ಕೆಲವು Okay. ಕಾಸ್ಮೆಟಿಕ್ ಸರ್ಜರೀಸ್ ಆಗ್ಲಿ, ಇಂಥದ್ದೆಲ್ಲ ಮಾಡ್ತಾರೆ. ಇದು ನಿಮ್ಮ ಕ್ಷಣಕ್ಕೆ ನಿಮ್ಮನ್ನ ಸುಂದರವಾಗಿ ಕಾಣಿಸ್ಬೋದು ಅಥವಾ ಇಮಿಡಿಯೇಟ್ ನಿಮಗೆ ರಿಸಲ್ಟ್ ಸಿಗ್ಬೋದು. ಲಾಂಗ್ ಟರ್ಮ್ ಅಲ್ಲಿ ಹ್ಮ್. ಇಟ್ಸ್ ನಥಿಂಗ್ ಬಟ್ ಅ ಡೆಡ್ ಮಿಷನ್. ಅದು ಯು ಆರ್ ಟೇಕಿಂಗ್ ಜಸ್ಟ್ ಯು ಆರ್ ಕಾಲಿಂಗ್ ಫಾರ್ ಡೆತ್. ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಅದು ಕೆಮಿಕಲ್ ವಿಚ್ ಇಸ್ ನಾಟ್ ನ್ಯಾಚುರಲ್. ಸಿ, ಆಲ್ವೇಸ್ ಗೋ ಫಾರ್ ನ್ಯಾಚುರಲ್ ಬಯೋ. ನಿಮ್ಮ ಪ್ರಕೃತಿಗತವಾಗಿ ಏನಿದೆ ಅದೇ ಸಾಕು. ಟ್ರೈ ಆಯುರ್ವೇದಿಕ್, ಹೋಗಿ ಆಯುರ್ವೇದಿಕ್ಗೆ. ಆಯುರ್ವೇದಿಕ್ ಅಲ್ಲಿ ಎಂತೆಂಥದ್ದಿದೆ. ನಿಮ್ಮ ಅರ್ಜುನ ಅರಿಷ್ಟ ಇದೆ, ನಿಮ್ಮ ಇದು ಪಂಚಾರಿಷ್ಟ ಇದೆ, ಆರಿದ್ರ ಅರಿಷ್ಟ ಇದೆ, ಆಮೇಲೆ ನಿಮ್ಮ ಹಾರ್ಟಿಗಿದೆ, ಇನ್ನೊಂದು ಯಾವುದು ಬೇರೆ ಬರುತ್ತೆ, ಸುಮಾರು ನನಗೆ ಗೊತ್ತು ಕೆಲವು. ಇಂಥದ್ನೆಲ್ಲ ತಗೊಳ್ಳಿ ನಿಮ್ಮ ಲೈಫಿಗೆ. ಆಯುರ್ವೇದಿಕ್ ವಿಚ್ ಕಮ್ಸ್ ಫ್ರಮ್ ಅ ವೆರಿ ನ್ಯಾಚುರಲ್ ಹರ್ಬ್ಸ್ ಅಂಡ್ ಶ್ರಬ್ಸ್ ಇಲ್ಲಿಂದ ಬರುತ್ತೆ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಅದನ್ನ ಬಿಟ್ಟು ಈಗ ಆ ಟ್ಯಾಬ್ಲೆಟ್ ಬರುತ್ತೆ, ಇದು ಬರುತ್ತೆ, ಡ್ರಿಪ್ಸ್ ಅಂತ ವೈಟ್ ಆಗಕ್ಕೆ, ಇದನ್ನೆಲ್ಲ ತಗೊಂಡು ಇಟ್ ಇಸ್ ಕೆಮಿಕಲ್ ಇಸ್ ಆಲ್ವೇಸ್ ಅ ಥ್ರೆಟ್ ಫಾರ್ ಯೋರ್ ಲೈಫ್. ನೀವ್ ಇವಾಗ ಜ್ವರ ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದ್ರು ಬರೋದೇ ಇಲ್ಲ. ಬರೋದೇ ಇಲ್ಲ. ಶೀತ ಜ್ವರನೇ ಬರಲ್ಲ ನನಗೆ. ಅಂಥದ್ದೆಲ್ಲ ದೇವರ ಅನುಗ್ರಹ ಆಶೀರ್ವಾದದಿಂದ ನನಗೆ ಶೀತ ಬರುತ್ತೆ. ಆ ಶೀತನ ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಅದು ಬರಕ್ ಮುಂಚೆ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ನಾನು ಏನ್ ಮಾಡ್ತೀನಿ, ಅಮೃತಾಂಜನಿ ಏನಾದ್ರೂ ಹಚ್ಚಿ ಮಾಸ್ಕ್ ಹಾಕೋಬಿಡ್ತೀನಿ. ಐ ಗಿವ್ ಹಾಟ್ ಏರ್ ಫಾರ್ ಮೈ ಬ್ರೀದಿಂಗ್, ಇಮಿಡಿಯೇಟ್ ಕ್ಲಿಯರ್. ಅಂತೂ ತೀರಾ ನನಗೆ ಶೂಟ್ ಇದೆ, ನನಗೆ ಇದು ತುಂಬಾ ನನಗೆ ಎಫೆಕ್ಟ್ ಆಗುತ್ತೆ, ರನ್ನಿಂಗ್ ನೋಸ್ ಇದೆ, ವಾಯ್ಸ್ ಚೇಂಜ್ ಆಗುತ್ತೆ ಅಂತಂದ್ರೆ ಪ್ಯಾರಾಸಿಟಮಾಲ್ ತಗೋತೀನಿ ನಾನು. ಯಾವ್ದಾದ್ರು ಕ್ರೋಸಿನ್ ಅಥವಾ ಡೋಲೋ 650 ಸಮ್ ಪ್ಯಾರಾಸಿಟಮಾಲ್ ಇದು ಫಾರ್ ಇಮಿಡಿಯೇಟ್ ರಿಲೀಫ್. ಅದೊಂದು ತಗೊಳ್ತೀನಿ. ಅದನ್ನ ಬಿಟ್ರೆ ಬಿಸಿ ನೀರು, ಸ್ಟೀಮ್, ಯಾವ್ದು ನಿಮ್ಮ ಅಮೃತಾಂಜನ ವಿಕ್ಸ್ ಇದೆ ಸ್ಟೀಮ್, ಮತ್ತೆ ಹಚ್ಬಿಟ್ಟು ಮಾಸ್ಕ್ ಹಾಕೋಬೇಕು. ಬಿಸಿ ಗಾಳಿ ಮಾತ್ರ ಬ್ರೀದಿಂಗ್ ಅಲ್ಲಿ 2 ದಿವಸದಲ್ಲಿ ರಿಕವರ್ ಆಗ್ತದೆ. ಜ್ವರ ಅಂತೆಲ್ಲ ವೆನ್ ಯು ಮ್ಯಾನೇಜ್ ಯುವರ್ ಬಾಡಿ ಟೆಂಪರೇಚರ್, ನಿಮ್ಮ ಬಾಡಿ ನಾರ್ಮಲ್ ಟೆಂಪರೇಚರ್ ಏನಿದೆ ನಿಮಗೆ ಅಟ್ಮಾಸ್ಫಿಯರಿಕಲ್ ಗೊತ್ತಿರುತ್ತೆ. ಬಿಕಾಸ್ ಯುವರ್ ಫಿಂಗರ್ ಟಿಪ್ಸ್ ಆಗಲಿ, ನೋಸ್ ಟಿಪ್ಸ್, ಫೀಟ್ ಇಸ್ ಅ ಸೆನ್ಸರ್ಸ್. ನಿಮಗೆ ಗೊತ್ತಾಗುತ್ತೆ ಡ್ರಾಪ್ ಆಗ್ತದೆ. ನೀವು ಕೋಲ್ಡ್ ಇದ್ದಾಗ ಆಟೋಮೆಟಿಕಲಿ ನೀವು ಯಾವುದಾದ್ರೂ ಒಂದು ವೇರ್ ಹಾಟ್, ಡ್ರಾಪ್ ಆಗಕ್ಕೆ ಬಿಡಬಾರ್ದು ಟೆಂಪರೇಚರ್ನ. ಯಾವುದಾದ್ರೂ ಹಾಟ್ ಜಾಕೆಟ್ ಏನಾದರೂ ಹಾಕೊಳ್ಳಿ, ಆಗ ನಿಮಗೆ ಅದು ಪ್ರೊಟೆಕ್ಟ್ ಆಗುತ್ತೆ. ಬಾಡಿ ಇದರಲ್ಲೇ ಟೆಂಪರೇಚರಲ್ಲಿ ಇರಬೇಕು. ಅದು ಬಿದ್ದು ಅದು ಎದ್ದು ಅದ್ರ ಮೇಲೆ ಇದಾದರೆ ವೇರಿಯೇಷನ್ ಆಗುತ್ತೆ. ಫುಡ್ಡಲ್ಲೂ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ಕೋಬೇಕು. ಹೀಟ್, ಕೆಲವೆಲ್ಲ ಹೀಟ್ ಆಗುತ್ತೆ ಬಾಡಿಗೆ, ಅದನ್ನು ತಗೊಂಡಾಗ ಶೀತ ಆಗುತ್ತೆ, ಕೋಲ್ಡ್ ಆಗುತ್ತೆ. ನಿಮಗೆ ಕೋಲ್ಡ್ ಇರೋ ತಗೊಂಡಾಗ ಹೀಟ್ ಆಗುತ್ತೆ, ಜ್ವರ ಬರುತ್ತೆ. ಸೊ ಇಟ್ಸ್ ವೈಸ್ ವರ್ಸ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್. ಸಿ, ರೈಟ್ ನಾಲೆಜ್, ಇಟ್ಸ್ ಆಲ್ವೇಸ್ ಅ ಬ್ಲೆಸ್ಸಿಂಗ್ಸ್ ಅಂಡ್ ಇಟ್ಸ್ ಅ ಬೂಮ್. ರೈಟ್ ನಾಲೆಜ್ ಬೇಕು ಎಲ್ಲ. ಯಾವುದ್ರ ಬಗ್ಗೆನೂ ನಮಗೇನು ಕಣ್ಣಿಗೆ ಯಾವುದೇ ವಿಚಾರ ಇರಲಿ, ಮನುಷ್ಯ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟು ಇದು ಏನಿರ್ಬೋದು ಅಂತ ತಿಳ್ಕೊಂಡಾಗ ಎಷ್ಟೆಷ್ಟೋ ಸಾಲ್ವ್ ಆಗೋಗುತ್ತೆ. ಹೌದು, ಎಷ್ಟೆಷ್ಟೋ ಸಾಲ್ವ್ ಆಗುತ್ತೆ. ಬಿಗ್ ಬಾಸ್ ಇಂದ ಬರ್ಬೇಕಾದ್ರೆ 10 kg ಕಡಿಮೆ ಆಗಿದ್ರಿ, ಆಯ್ತಾ? ಸರಿ ಆಯ್ತಾ? ರೀಗೇನ್ ಮಾಡ್ತಾ ಇದ್ದೀನಿ. ಅದು ಈಗ ಬೆಂಗಳೂರಲ್ಲಿ ಇದೀನಿ, ಇಂಟರ್ವ್ಯೂಸ್, ಫಂಕ್ಷನ್ಸ್ ಅಂತ. ಅಮ್ಮ ಇದ್ದಿದ್ರೆ ಒಂದು 10 ದಿವಸದಲ್ಲೇ ರೆಡಿ ಮಾಡ್ಬಿಡ್ತಾ ಇದ್ರು. 10 ದಿವಸದಲ್ಲಿ 10 kg ತರ್ತಾರೆ ಅವರು. ನಾನು ಅವ್ರ ಜೊತೆ ಇದ್ರೆ 4 ದಿವಸ ಇದ್ರೆ ನನ್ನ ಬಾಡಿ ಟೈಪ್ ಚೇಂಜ್ ಆಗೋದು. ಅಂದ್ರೆ ಫುಡ್ ಅಲ್ಲೇನಾ? ಫುಡ್ ಅಲ್ಲೇ. ಅಂಡ್ ಮಮ್ಮಿ ಅಲ್ವಾ, ಅವರು ಬರೀ ಫುಡ್ ಮಾಡ್ಕೊಡಲ್ಲ, ಅದ್ರಲ್ಲಿ ಎಕ್ಸ್ಟ್ರಾ ಒಂದು ಮ್ಯಾಜಿಕ್ ಎಲ್ಲ ಹಾಕಿ, ಪ್ರೀತಿ ಎಲ್ಲ ಹಾಕೊಡ್ತಾರೆ. ಅದು ಬಾಡಿ ಇಮ್ಮಿಡಿಯೇಟ್ ತಗೋಬಿಡುತ್ತೆ ನಮ್ದು. ನಾನು ಪ್ರತಿ ಸರ್ತಿ ಅಷ್ಟೇ, ಇಲ್ಲಿ ಎಂಥದ್ದೇ ಒಳ್ಳೆ ಫುಡ್ ಮಾಡ್ಲಿ, ನಾನು ಹೇಗೆ ತಿನ್ಲಿ, ಅಷ್ಟು ಏನು ಗೊತ್ತಾಗಲ್ಲ. ಅವ್ರ ಜೊತೆ ಹೋಗಿ 4 ದಿವಸ ಇದ್ದ ತಕ್ಷಣ ನನ್ನ ಕಾಂಪ್ಲೆಕ್ಷನ್, ನನ್ನ ಬಾಡಿ ಟೈಪ್ ಎಲ್ಲ ಚೇಂಜ್ ಆಗೋಗುತ್ತೆ. ಅವ್ರದ್ದು ಬೆಳಿಗ್ಗೆ ಎದ್ದು ಜೀರಾ, ಶುಂಠಿ, ಬೆಳ್ಳುಳ್ಳಿ ಹಾಕಿರೋದು, ನೀರು, ಬೆಳಿಗ್ಗೆ ಎದ್ದ ತಕ್ಷಣ ನಿಜವಾಗ್ಲೂ ಮಮ್ಮಿಗಳನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.